ಪುಲ್ವಾಮಾದ ಟ್ರಾಲ್ ಪ್ರದೇಶದಲ್ಲಿ ಉಗ್ರರ ರುಂಡ ಚೆಂಡಾಡಿದೆ ನಿನ್ನೆ ಸೇನೆ. 3 ಉಗ್ರರನ್ನ ಸದೆಬಡಿಯೋದಕ್ಕೆ 11 ಗಂಟೆಯ ಆಪರೇಷನ್ ಆಯಿತು. ನಸುಕಿನ ಜಾವ 3 ಗಂಟೆಯಿಂದ ಆರಂಭವಾಗಿರೋ ಆಪರೇಷನ್ ಕೆಲ್ಲಾರ್ ಬೆಳಗಿನ ಜಾವವೇ ಆರಂಭವಾದ್ರೂ ಕೂಡ 11 ಗಂಟೆ ತಗೊಂಡಿರೋದು ಯಾಕೆ ಹಾಗಾದ್ರೆ ಅದು ಕಂಪ್ಲೀಟ್ ಆಗೋದಕ್ಕೆ? 2 ಮನೆಗಳಲ್ಲಿ 3 ಉಗ್ರರು ಅಡಗಿ ಕೂತಿದ್ರು, ಅವರನ್ನ ಸದೆ ಬಡ್ದಿದೆ ಸೇನೆ. ಕಾರ್ಯಾಚರಣೆಗೆ 11 ಗಂಟೆಯನ್ನ ತಗೊಂಡಿದ್ಯಾಕೆ ಭದ್ರತಾ ಪಡೆ? ಹಾಗಾದ್ರೆ ನ್ಯೂಸ್ ಫಸ್ಟ್ ನಲ್ಲಿ ಉಗ್ರರ ಕಾರ್ಯಾಚರಣೆಯ ಕಂಪ್ಲೀಟ್ ರಿಪೋರ್ಟ್. ಕಾರಣ ಏನು ಅಂತಂದ್ರೆ, ಆಪರೇಷನ್ ಕೆಲ್ಲರ್ ನಡೀತಾ ಇದ್ದಂತಹ ಜಾಗದಲ್ಲೇ ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದ್ರು. ಪುಲ್ವಾಮಾದ ಟ್ರಾಲ್ ನಲ್ಲಿ ನಿನ್ನೆ ಈ ಆಪರೇಷನ್ ಕೆಲ್ಲರ್ ಏನಾಯ್ತಲ್ಲ, ಅದೇ ಜಾಗದಿಂದ ಅಲ್ಲಿಂದ ಕೇವಲ 100 ಮೀಟರ್ ಅಂತರದಲ್ಲಿ 50 ಮೀಟರ್ ಅಂತರದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನಮಗೆ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದ್ರು. ಈಗ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ಯುದ್ಧ ಭೂಮಿ ಜಮ್ಮು ಕಾಶ್ಮೀರದಿಂದ ಜಗದೀಶ್, ಈಗಿರುವಂತಹ ಸ್ಥಳ ಯಾವುದು ಮತ್ತು ನಿನ್ನೆ ಆಪರೇಷನ್ ಕೆಲ್ಲರ್ಗೆ ನೀವು ಕೂಡ ಸಾಕ್ಷಿಯಾದ್ರಿ. 11 ಗಂಟೆಯ ಕಾರ್ಯಾಚರಣೆ ಇದು. ಆ 11 ಗಂಟೆ ಹೇಗಿತ್ತು? ಸಭಾ, ನಾನೀಗ ಸದ್ಯ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿದ್ದೇನೆ. ಇಲ್ಲಿಂದ ಶ್ರೀನಗರದಿಂದ ಒಂದು ಟ್ರಾಲ್ ಅನ್ನುವಂತಹ ಪ್ರದೇಶ ಐತಲ್ಲ, 36 ಕಿಲೋಮೀಟರ್. ಅಲ್ಲಿ ನಿನ್ನೆ ನಿರಂತರವಾದಂತಹ ರಿಪೋರ್ಟಿಂಗ್ ಮಾಡುವಂಥದ್ದು, ಕೇವಲ 50 ಮೀಟರ್ ದೂರದಲ್ಲಿ ನಿಂತ್ಕೊಂಡು ನಾವು ರಿಪೋರ್ಟಿಂಗ್ ಮಾಡಿದ್ವಿ. ಮತ್ತೆ ಕ್ಷಣದ ಮಾಹಿತಿಯನ್ನು ಕರ್ನಾಟಕದ ಜನರ ಮುಂದ್ಗಡೆ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಸಹಿತ ಅಂದ್ರೆ ಆ ಒಂದು ಆಪರೇಷನ್ ನ ಕಂಪ್ಲೀಟ್ ರಿಪೋರ್ಟ್ ನ್ಯೂಸ್ ಫಸ್ಟ್ ಗೆ ಸಿಕ್ಕಿರುವಂತದ್ದು. ಅಂದ್ರೆ ಯಾಕೆ ಆ 3 ಜನ ಟೆರರಿಸ್ಟ್ ಗಳನ್ನ ಹೊಡೆಯೋದಕ್ಕೆ ಬರೋಬ್ಬರಿ 11 ಗಂಟೆಗಳ ಕಾಲಾವಕಾಶ ತೆಗೆದುಕೊಂಡು ಅನ್ನುವಂತಹ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳು ಹೊರಗಡೆ ಬರ್ತಾ ಹೋಗ್ತವೆ. ಅದೇನು ಅಂತಂದ್ರೆ, ಆ ಒಂದು ಪ್ರದೇಶದಲ್ಲಿ ಇರುವಂತಹ 3 ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಸೇನೆ, ತದನಂತರ ಏನಂದ್ರೆ ಅವರು ನೇರವಾಗಿ ಪೆಹಲ್ಗಾಮ್ನಲ್ಲಿ ಆಗಿರ್ತಕ್ಕಂತಹ ದಾಳಿ ಇತ್ತಲ್ಲ, ಅಂದ್ರೆ ಬೈಸರನ್ ವ್ಯಾಲಿಯಲ್ಲಿ 26 ಜನರನ್ನ ಗುಂಡಿಕ್ಕಿ ಕೊಲೆ ಮಾಡುವಂತಹ ಕೆಲಸವನ್ನು ಉಗ್ರರು ಮಾಡಿದ್ರಲ್ಲ, ಆ 4 ಜನರ ಜೊತೆಗೆ ಲಿಂಕ್ ಇತ್ತು. ಆ ಕಾರಣಕ್ಕಾಗಿ ಮೊದಲು 2 ಟೆರರಿಸ್ಟ್ ಗಳನ್ನ ಈ ಮನೆಯಲ್ಲಿ ಹೊಡಿತಾರೆ. ಟ್ರಾಲ್ ಅನ್ನುವಂತಹ ಏನಂದ್ರೆ ಮನೆಯಲ್ಲಿ ಉಳ್ಕೊಂಡಿದ್ರಲ್ಲ ಆ ಮನೆಯಲ್ಲಿ ಹೊಡಿತಾರೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಮಾತ್ರ ಅವನನ್ನ ತುಂಬಾ ವೇಟ್ ಮಾಡಿಸ್ತಾರೆ. ಯಾಕಂದ್ರೆ ಸುಮಾರು 1.5 ರಿಂದ 2 ಗಂಟೆಗಳ ಕಾಲ ಅವನಿಗೆ ಕಾಲಾವಕಾಶ ಕೊಡ್ತಾರೆ, ಸರೆಂಡರ್ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆಗಲ್ಲ. ಅವನು ಅಮೀರ್ ನಜೀರ್ ವಾನಿ ಅನ್ನುವಂತಹ ಟೆರರಿಸ್ಟ್ ಗೆ ಕೊನೆವರೆಗೂ ಸಹಿತ ವೇಟ್ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ, ಆ ಒಂದು ವ್ಯಕ್ತಿ ನೇರವಾಗಿ ಆ 4 ಜನರ ಜೊತೆಗೆ, ಅಂದ್ರೆ ಬೈಸರನ್ ವ್ಯಾಲಿಯಲ್ಲಿ ಅಟ್ಯಾಕ್ ಮಾಡಿರ್ತಕ್ಕಂತಹ 4 ಜನರ ಜೊತೆಗೆ ಲಿಂಕ್ ಅಲ್ಲಿ ಇದ್ದ. ಯಾಕಂದ್ರೆ ಆ 4 ಜನರ ಮಾಹಿತಿ ಇನ್ನೂವರೆಗೂ ಸಹಿತ ಸೇನೆಗಾಗ್ಲಿ ಅಥವಾ ಇಂಟೆಲಿಜೆನ್ಸ್ಗಾಗ್ಲಿ ಸಿಕ್ಕಿಲ್ಲ. ಅವರ ಮಾಹಿತಿನ ಕಲೆ ಹಾಕಬೇಕು ಅಂದ್ರೆ ಈ ವ್ಯಕ್ತಿಯನ್ನ ಬಂಧನ ಮಾಡಿದ್ದೆ ಆದ್ರೆ ಆ ಬಂಧನ ಮಾಡಿ ಅವನಿಂದ ಬಾಯಿ ಬಿಡಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿತ್ತು. ಅದಕ್ಕಾಗಿ ಅವನಿಗೆ ಬರೋಬ್ಬರಿ 1.5 ರಿಂದ 2 ಗಂಟೆಗಳ ಕಾಲ ಸರೆಂಡರ್ ಆಗೋದಕ್ಕೆ ನಿರಂತರವಾದಂತಹ ಏನಂದ್ರೆ ಅವಕಾಶವನ್ನ ಕೊಡ್ತಾರೆ. ಕೊನೆಗೆ ಅವರ ಮನೆಯವರ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅವರ ತಾಯಿ ಜೊತೆಗೆ ಮತ್ತೆ ಅಕ್ಕ ತಂಗಿಯರ ಜೊತೆಗೆ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ್ಮೇಲೆ ಈ 2 ಮೊದಲು ಸತ್ತಿದ್ರಲ್ಲ, ಅವರ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾನೆ. ಅಷ್ಟೆಲ್ಲಾ ಮಾತಾಡಿ ಕೊನೆಗೆ ಅವರ ಮನೆಯವರು ಸಹಿತ ಹೇಳ್ತಾರೆ, ಆಯ್ತು ನೀನು ಸರೆಂಡರ್ ಆಗ್ಬಿಡು, 2 ಸತ್ತೋಗಿದ್ದಾರೆ, ಸತ್ತೋಗ್ಲಿ ಬಿಡು, ನೀನಾದ್ರೂ ಅಂದ್ರೆ ಸೇಫ್ ಆಗಿರು. ಅವರು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವ್ರ ಜೊತೆಗೆ ಹೋಗ್ಬಿಡು ಅಂತ ಅಂದ್ರೂ ಸಹಿತ ಅವನು ತುಂಬಾ ಕನ್ವಿನ್ಸ್ ಮಾಡಿ ಕೊನೆಗೆ ಅಂದ್ರೆ 2 ಗಂಟೆಗಳ ಕಾಲಾವಕಾಶ ತಗೊಂಡು ಅಂತಿಮವಾಗಿ ಏನಂತಂದ್ರೆ ಇನ್ನೇನು ಸರೆಂಡರ್ ಆಗ್ತಾನೆ ಅನ್ನುವಂತಹ ಸಂದರ್ಭದಲ್ಲಿ ಸೇನೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿತ್ತು. ಆದ್ರೆ ಅಂತಿಮವಾಗಿ ಅವನೇನ್ ಮಾಡ್ತಾನೆ, ಸೇನೆಯ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ತಾನೆ. ಮನೆಯ ಒಳಗಡೆ 2ನೇ ಮಹಡಿಯಲ್ಲಿ ಕುತ್ಕೊಂಡು ಯಾವಾಗ ಗುಂಡು ಹಾರಿಸಕ್ ಶುರು ಮಾಡ್ತಾನೆ, ಅವಾಗ ಸೇನೆ ಅನಿವಾರ್ಯವಾಗಿ ಅವನನ್ನ ಹತ್ಯೆ ಮಾಡಬೇಕಾಗತ್ತೆ. ಆ ಮೂಲಕವಾಗಿ ಅವ್ರ ಹತ್ರ ಸೇನೆಗಿರುವಂತಹ ಒಂದು ಆಪ್ಷನ್ಸ್ ಏನಿತ್ತು ಅಂದ್ರೆ, ಈ 3ರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಂದ್ರೆ ಅರೆಸ್ಟ್ ಮಾಡಿದ್ದೆ ಆದ್ರೆ, ಅವ್ರನ್ನ ಬಂಧನ ಮಾಡಿದ್ದೆ ಆದ್ರೆ ಅವನಿಂದ ಮಾಹಿತಿಯನ್ನ ಕಲೆ ಹಾಕಬಹುದು. ಆ 4 ಜನ ಯಾರು ಟೆರರಿಸ್ಟ್ಗಳು, ಅವರ ಮೂಲ ಏನು, ಮತ್ತೆ ಅವ್ರು ಎಲ್ಲಿದ್ದಾರೆ, ಇಲ್ಲೂವರೆಗೆ ಯಾವ ಏನೋ ಬೇಸನಲ್ಲಿದ್ದಾರೆ, ಎಲ್ಲವನ್ನ ಸಹಿತ ಮಾಹಿತಿನ ಕಲೆ ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸೇನೆ ಇತ್ತು. ಆ ಕಾರಣಕ್ಕಾಗಿ ಕೇವಲ 3 ಜನ ಏನೋ ಟೆರರಿಸ್ಟ್ ಗಳನ್ನ ಹೊಡೆಯುವ ಸಲುವಾಗಿ ಬರೋಬ್ಬರಿ 11 ಗಂಟೆಗಳ ಕಾರ್ಯಾಚರಣೆ ನಡೆಯುತ್ತೆ. ಮತ್ತೆ ಕನ್ವಿನ್ಸಿಂಗ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಮೆಂಟಲಿ ಅವನಿಗೆ ಪ್ರೆಷರ್ ಹಾಕುವಂತದ್ದಾಗಿರ್ಲಿ, ಅಥವಾ ಏನಂದ್ರೆ ಸ್ಪೀಕರ್ ಗಳಲ್ಲಿ ಅವನ್ನ ಅಂದ್ರೆ ಕುಟುಂಬದವರ ವಿಚಾರಗಳನ್ನ ಹೇಳೋದಾಗ್ಲಿ, ಅಥವಾ ಅವರ ಕುಟುಂಬದವರ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಮತ್ತೆ ಅದರ ಜೊತೆಗೆ ಅವರಿಗೆ ಬೇಕಾದ್ರೆ ನಾವು ನಿಮ್ಮ ಕುಟುಂಬಕ್ಕೆ ಸಂಪೂರ್ಣ ಸಹಕಾರವನ್ನ ಕೊಡ್ತೀವಿ. ಯಾಕಂದ್ರೆ ಈಗ 2 ಮನೆಗಳನ್ನ ಸಂಪೂರ್ಣವಾಗಿ ಹೊಡೆದು ಹಾಕ್ಬಿಟ್ಟಿದ್ರು. ಈ ಉಗ್ರನ ಮನೆಗಳೇನಿದ್ವು, ಈ 3 ಜನರಲ್ಲಿ ಆ 2 ಉಗ್ರರ ಮನೆಗಳನ್ನ ಸಂಪೂರ್ಣವಾಗಿ ಈ ಬೈಸರನ್ ವ್ಯಾಲಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ, ಟೆರರ್ ಅಟ್ಯಾಕ್ ಆಗಿರತಕ್ಕಂತಹ ಸಂದರ್ಭದಲ್ಲಿ ಅವರ ಮನೆಗಳನ್ನ ಹೊಡೆದಿದ್ರು. ಆವಾಗ್ಲೂ ಸಹಿತ ಅವರ ಕುಟುಂಬದವರು ಬೀದಿಯಲ್ಲಿ ಬೀಳುವಂತಹ ಪರಿಸ್ಥಿತಿ ಬಂದಿತ್ತು. ಆ ನಿಮ್ಮ ಕುಟುಂಬದವರಿಗೂ ಸಹಿತ ಅಂದ್ರೆ ನಾವು ಸಹಕಾರ ಕೊಡ್ತೀವಿ ಅಂತ ಎಲ್ಲಾ ರೀತಿಯ ಕನ್ವಿನ್ಸ್ ಅನ್ನ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅವನು ಒಪ್ಪೋದಿಲ್ಲ. ಕೊನೆಗೆ ಕುಟುಂಬಸ್ಥರು ವಿಡಿಯೋ ಕಾಲ್ ಮಾಡಿ ಅಂದ್ರೆ ಅಳೋದಕ್ಕೆ ಶುರು ಮಾಡ್ತಾರೆ. ಅವಾಗ್ಲೂ ಸಹಿತ ಕುಟುಂಬದಸ್ಥರು ಕನ್ವಿನ್ಸ್ ಮಾಡ್ತಾರೆ. ಆದ್ರೂ ಅವನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳದೆ ಇರುವಂತಹ ಕಾರಣಕ್ಕಾಗಿ ಕೊನೆಗೆ ಅಂತಿಮವಾಗಿ ಅವನೇ ಮೊದಲು ಗುಂಡು ಹಾರಿಸಿರುವಂತಹ
ಅನ್ನುವಂತಹ ಕಾರಣಕ್ಕಾಗಿ ಕೊನೆಗೆ ಸೇನೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೊನೆಯ ಲಾಸ್ಟ್ ಆಪ್ಷನ್ ಇರಲಿಲ್ಲ ಅವರಿಗೆ. ಹಾಗಾಗಿ ಮೂವರನ್ನು ಸಹಿತ ಹತ್ಯೆ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೆ, ಈಗ ಉಳಿದಿರ್ತಕ್ಕಂತಹ 4 ಜನ ಅಂದ್ರೆ ಯಾರು ಬೈಸರನ್ ವ್ಯಾಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಂಗಾಮ ನಡೆಸಿದ್ರಲ್ಲ, ಏನಂದ್ರೆ ಅಟ್ಯಾಕ್ ಅನ್ನು ನಡೆಸಿದ್ರಲ್ಲ, ಅವರನ್ನ ಹಿಡಿಯುವಂತಹ ಸಲುವಾಗಿ ಈ ಅವರ ಜೊತೆ ಇರುವಂತಹ ಲಿಂಕ್ ಇರುವಂತಹ ಉಗ್ರನ ಸೆರೆ ಹಿಡಿಬೇಕು ಅನ್ನುವಂತಹ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಯಾರೂ ಸಹಿತ ಸೆರೆ ಸಿಗ್ತಾ ಇಲ್ಲ, ಎಲ್ಲರೂ ಸಹಿತ ಗುಂಡು ದಾಳಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅವ್ರನ್ನ ಹತ್ಯೆ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.